ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ಗೋಸ್ಕರ ಈರುಳ್ಳಿ ಪಕೋಡನ ಮಾಡ್ಕೊಂಡಿದ್ದೆ. ಹಾಗೆಯೇ ನಮ್ಮತ್ತೆ ಮಾಡಿರುವಂತಹ ಟೊಮೆಟೊ ಸಾಂಬಾರ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇದರಲ್ಲಿ ನಮ್ಮತ್ತೆ ಕೂಡ ಮಾತಾಡಿದ್ದಾರೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮನೆಯಲ್ಲೇ ಮೊಸರು ಕೂಡ ಮಾಡ್ಕೊಂಡಿದ್ದೆ, ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆಸಿಟ್ಕೊಂಡು ಮೊಳಕೆ ಕಟ್ಕೊಳ್ಳೋಣ ಅಂತ ಕಾಳನ್ನೆಲ್ಲ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಹುರುಳಿಕಾಳು ಮತ್ತು ಕಡಲೆಕಾಳು, ಬಟಾಣಿ ಹಾಗೆ ಹಸಿರು ಕಾಳು 4 ಕಾಳುಗಳನ್ನು ಕೂಡ ಹಾಕಿ ಮೊಳಕೆನ ಕಟ್ಕೋತಾ ಇದ್ದೀನಿ. ನಾಳಿದ್ರಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಕಾಳನ್ನು ನೆನೆಸಿಟ್ಕೊಂಡಿದ್ದೆ. ರಾತ್ರಿ ಟೈಮಲ್ಲೆಲ್ಲ ಅದು ನೆಂದಿರುತ್ತೆ, ಅವಾಗ ನೀರನ್ನೆಲ್ಲ ಶೋಧಿಸಿ ಮೊಳಕೆ ಕಟ್ಕೊಳ್ಳೋಕೆ ಇಟ್ಕೊಳ್ಳೋದಷ್ಟೇ. ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ, ಹೊರಗಡೆಯಿಂದ ಊಟನ ತರಿಸ್ಕೊಂಡಿದ್ವಿ. ಮೆಜೆಸ್ಟಿಕ್ಕಲ್ಲಿ ಒಂದು ಥಿಯೇಟರ್ ಇದೆ, ಅದ್ರ ಪಕ್ಕ ಪರೋಟ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲಿಂದ ತರಿಸ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರು ಚಿಕ್ಕ ವಯಸ್ಸಿಂದಾನು ತಿಂತಾ ಇದ್ರಂತೆ. ಸೊ ಹಾಗಾಗಿ ಅಲ್ಲಿಂದ ಬೇಕು ಅಂತ ತರಿಸ್ಕೊಂಡಿದ್ವಿ. ಪರೋಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವರು ಗ್ರೇವಿ ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಬೇರೆ ಬೇರೆ ತರಕಾರಿ ಬೇರೆ ಬೇರೆ ಕಾಳನ್ನೆಲ್ಲ ಹಾಕಿ ಮಾಡಿರ್ತಾರೆ. ಯಾವುದೇ ತರಕಾರಿ ಯಾವುದೇ ಕಾಳು ಹಾಕಿದ್ರೂ ಕೂಡ ಆ ಮಸಾಲೆ ಟೇಸ್ಟ್ ಇರುತ್ತಲ್ವ, ಅದು ಮಾತ್ರ ಸೇಮೇ ಇರುತ್ತೆ. ಪರೋಟ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ, ಒಂದು ತಟ್ಟೆ ತುಂಬ ತುಂಬಿಕೊಳ್ಳುತ್ತೆ, ಅಷ್ಟು ದೊಡ್ಡದಾಗಿ ಮಾಡಿರ್ತಾರೆ. ನೀವು ಯಾವತ್ತೇ ಹೋದ್ರೂ ಕಾಳು ತರಕಾರಿ ಚೇಂಜ್ ಇರುತ್ತೆ, ಮಸಾಲೆ ಮಾತ್ರ ಸೇಮೇ ಇರುತ್ತೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಇಷ್ಟ ಇತ್ತು, ತರಿಸ್ಕೊಂಡು ತಿಂದ್ವಿ. ಸಾಯಂಕಾಲಕ್ಕೆ ಇಲ್ಲಿ ಟೀ ಕೂಡ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡು ಪಕೋಡ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ಬಿಟ್ರೆ ಫಟಾಫಟ್ ಅಂತ ರೆಡಿ ಆಗೋಗ್ಬಿಡುತ್ತೆ ಪಕೋಡ. ಅದಕ್ಕೋಸ್ಕರ ಮೊದಲು ಟೀನ ಕಾಯ್ಲಿಕ್ಕೆ ಇಟ್ಕೊಂಡು ಅದಾದ ನಂತರ ಪಕೋಡಕ್ಕೆ ರೆಡಿ ಮಾಡ್ಕೊಳ್ಳೋದು. ಈರುಳ್ಳಿನ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. 2 ಥರ ಪಕೋಡ ಮಾಡ್ತೀನಿ ನಾನು. ಅಂದರೆ ನಾರ್ಮಲ್ ಆಗಿ ಈರುಳ್ಳಿನ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೊಳ್ಳೋದು ಒಂದು ಪಕೋಡ. ಆದರೆ ಇನ್ನು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಉಂಡೆ ಪಕೋಡ ಥರ, ಅದನ್ನು ಕೂಡ ಮಾಡ್ತೀನಿ. ಜಾಸ್ತಿ ನಮ್ಮ ಮನೆಯವ್ರಿಗೆ ಈ ಥರದ್ದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಪಕೋಡಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಜಾಸ್ತಿನೇ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ ಶುಂಠಿನ ಸಣ್ಣದಾಗಿ ಉದ್ದುದ್ದಾಗೇ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸೋಂಪು ಹಾಗೆ ಸ್ವಲ್ಪ ಅಜ್ವೈನ್ ಇಷ್ಟನ್ನು ಕೂಡ ಸೇರಿಸ್ಕೊತೀನಿ. ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿರೋದ್ರಿಂದ ಅಚ್ಕಾರದ ಪುಡಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ಕೆಲವೊಂದು ಸಾರಿ ಹಾಕೋತೀನಿ, ಕೆಲವೊಂದು ಸಾರಿ ಹಾಕ್ಕೊಳ್ಳೋದಿಲ್ಲ. ಅಚ್ಕಾರದ ಪುಡಿ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಸೇರಿಸ್ಕೊತೀನಿ. ಹಾಗೆ ಸೈಡಲ್ಲಿ ಟೀಗೆ ಇಟ್ಟಿರುವಂಥ ನೀರು ಕೂಡ ಕಾದಿತ್ತು, ಅದಕ್ಕೆ ಸಕ್ಕರೆ ಮತ್ತು ಟೀ ಪುಡಿನೂ ಹಾಕಿ ಕುದಿಸ್ಕೊಂಡು ಕೊನೆಯಲ್ಲಿ ಹಾಲನ್ನು ಹಾಕ್ಕೊಂಡ್ರೆ ಟೀ ರೆಡಿ ಆಗೋಗ್ಬಿಡುತ್ತೆ. ಟೀನ ಸ್ವಲ್ಪ ಹೊತ್ತು ಜಾಸ್ತಿನೇ ಕುದಿಸ್ಕೋಬೇಕು, ಆವಾಗಲೇ ಟೇಸ್ಟ್ ಬರೋದು. ಸೊ ಹಾಗಾಗಿ ಮೊದಲು ಟೀನ ಮಾಡಲಿಕ್ಕೆ ಇಟ್ಕೊಂಡು ಅದಾದ ನಂತರನೇ ಬಾಣಲಿನ ಇಟ್ಕೊಂಡು ಎಣ್ಣೆನ ಕಾಯಲಿಕ್ಕೆ ಇಟ್ಕೋತೀನಿ. ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಆಗಿರುತ್ತೆ, ಆವಾಗ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದೇ ಕಡೆ ಈರುಳ್ಳಿ ಎಲ್ಲ ಇದ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಒಂದೊಂದೇ ದಳಗಳ ಥರ ಎಲ್ಲ ಬಿಡಿಸಿಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಗೇನೆ ಸೇರಿಸ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅಜ್ವೈನ್ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅದರದ್ದೇ ಫ್ಲೇವರ್ ಮತ್ತು ಫ್ರೇಗ್ರೆನ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ಕಡಿಮೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನಲ್ಲಿನೇ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಉಪ್ಪೆಲ್ಲ ಹಾಕಿರ್ತೀವಲ್ವ. ಸೊ ಹಾಗಾಗಿ ಅದರಲ್ಲೇ ನೀರು ಬಿಟ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೂ ಕೂಡ ತಗೋಬೋದು. ಇಲ್ಲಾಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆಯೇ ಅದಕ್ಕಿಂತ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಅಂದರೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡ್ರೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ. ಇವಾಗ 2 ತರಹದ ಹಿಟ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಮಾತ್ರ ನೀರನ್ನು 1 ರಿಂದ 2 ಸ್ಪೂನಷ್ಟು ಸೇರಿಸ್ಕೋಬೋದು. ಈರುಳ್ಳಿಯಲ್ಲೇನೆ ನೀರು ಬಿಟ್ಕೊಂಡಿರುತ್ತೆ. ಸೊ ಹಾಗಾಗಿ ಅದರಿಂದನೇ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಮಾತ್ರ 1 ರಿಂದ 2 ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಗಟ್ಟಿಯಾಗೇನೆ ಕಲಿಸ್ಕೋಬೇಕು. ಈ ರೀತಿ ಬಿಡಿ ಬಿಡಿಯಾಗೇನೆ ಇರಬೇಕು. ಸ್ವಲ್ಪ ನೀರು ಜಾಸ್ತಿ ಆದ್ರೂ ಕೂಡ ಮೊದಲನೇ ಒಬ್ಬೆ ಮಾತ್ರ ನಮಗೆ ಗಟ್ಟಿಯಾಗಿ ಇರುತ್ತೆ. ಇನ್ನೊಂದು ನೆಕ್ಸ್ಟ್ ಒಬ್ಬೆ ಬೇಯಿಸ್ಕೊಳ್ಳೋಷ್ಟರಲ್ಲಿ ಅದು ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿಬಿಟ್ರೆ ತುಂಬ ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ಮೊದಲೇ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಕಲಸಿಟ್ಕೊಂಡ್ಬಿಟ್ರೆ
ಎಲ್ಲ ಉಬ್ಬೆನೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ನೀರನ್ನು ಕಡಿಮೆನೇ ಹಾಕಿ ಇಲ್ಲಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟು ಕ್ರಿಸ್ಪಿಯಾಗಿ ಬೇಡ ಅಂದರೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ ತಕ್ಷಣ ಎತ್ಕೊಂಡ್ಬಿಡ್ಬೋದು. ನಮಗೆ ತುಂಬ ಕ್ರಿಸ್ಪಿಯಾಗಿದ್ದರೆ ಪಕೋಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀವಿ. ನೈಟ್ ಡಿನ್ನರ್ಗೋಸ್ಕರ ಟೊಮೆಟೊ ಸಾಂಬಾರ್ ನಮ್ಮ ಅತ್ತೆ ರೆಸಿಪಿ ಇದು, ಅಂದರೆ ಅವರತ್ತೆ ಹೇಳ್ಕೊಟ್ಟಿರೋದಿದು. ಸೊ ಹಾಗಾಗಿ ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಾನು ನಮ್ಮ ಅತ್ತೆ ಇಬ್ಬರು ಮಾತಾಡಿದ್ದೀವಿ ಇದರಲ್ಲಿ. ಯಾಕೆ ಚಾಪಿಂಗ್ ಬೋರ್ಡ್ ಬೇಡವಾ? ಇಷ್ಟೊಂದು ಈರುಳ್ಳಿ ಬೇಕೇನಮ್ಮ? ಬೇಕು. ಅದೆಷ್ಟಾಗುತ್ತೆ? ಇಷ್ಟೊಂದೆಲ್ಲ ರುಬ್ಬಕ್ಕೆ ಹಾಕ್ಕೋಬೇಕಾ? ರುಬ್ಬಕ್ಕೆ ಇದಕ್ಕೆ ಸಾಂಬಾರ್ ಈರುಳ್ಳಿ ಇದ್ರೆ ಚೆನ್ನಾಗಿರಲ್ವೇ ನಿಮ್ಮ? ಚೆನ್ನಾಗಿರುತ್ತೆ. ಯಾರ ಹತ್ರ ಕಲ್ತಿದ್ದೆ ಈ ಸಾಂಬಾರ್ನ ನೀವು? ನಾನು ಕಲ್ತ್ಕೊಂಡೆ. ಅದೇನು ಗೊತ್ತಾಯ್ತು? ಟೊಮೆಟೊ ಸಾರು. ಎಷ್ಟು ಥರ ಟೊಮೆಟೊ ಸಾರು ಮಾಡ್ತೀರಾ? 2 ಥರ ಮಾಡ್ತೀವಿ. 3 ಥರ ತಾನೇ? 3 ಥರ. ಹಂಗೆ ಒಗ್ಗರಣೆ ಒಂದು. ಇದು ಈ ಥರ ರುಬ್ಬಿ ಒಂದು ಟೊಮೆಟೊ ಬೇಯಿಸ್ಕೊಂಡು ಮಾಡೋದು, ಇನ್ನೊಂದು ಒಗ್ಗರಣೆಗೆ ಹಾಕೋದು, ಇನ್ನೊಂದು ರುಬ್ಬಿ ಮಾಡೋದು. 3 ಥರ. ಫಸ್ಟ್ ಈ ಥರ ಮಾಡ್ತೀವಿ. ಯಾರು ನಿಮ್ಮ ಅತ್ತೆ ಹೇಳ್ಕೊಟ್ರ ಇದನ್ನ? ಮತ್ತೆ ಹೇಳ್ಕೊಟ್ಟಿದ್ದಲ್ಲ. ಮತ್ತೆ ನಮ್ಮ ಅಜ್ಜಿ. ಯಾವ ಅಜ್ಜಿ? ಯಾವಜ್ಜಿ? ನಮ್ಮ ಯಜಮಾನ್ರಮ್ಮ. ನಿಮ್ಮ ಯಜಮಾನ್ರಮ್ಮ ನಿಮ್ಮ ಅತ್ತೆ ತಾನೇ? ಅತ್ತೆ ಅಂದ್ರೆ ಅವರು ಸಹೋದರ ಮಾವಂದಲ್ಲ. ಅವ್ರ ಹೆಂಗ ಅಜ್ಜಿಯ ಅತ್ತೆ ಅಂತಾರಲ್ಲ. ನಿಮ್ಮ ಅಜ್ಜಿ ಕಣ್ಣಲ್ಲಿ ನೀರು ಬರ್ತೈತಾ? ಇದಕ್ಕೇನೋ ಸ್ಟೋರಿ ಆಯ್ತಲ್ಲಮ್ಮ? ಇದು ನೀವೇ ತಾನೇ ಹೇಳಿದ್ದು ಈರುಳ್ಳಿಗೆ ಸ್ಟೋರಿ. ಏನು ಹೇಳಿ? ತಲೆ ಮೇಲೆ ಸಿಪ್ಪೆ ಇಟ್ಕೊಂಡು. ತಲೆ ಮೇಲೆ ಸಿಪ್ಪೆ ಇಟ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ವಂತೆ ಈರುಳ್ಳಿ ಕಟ್ ಮಾಡ್ಕೊಳ್ಳುವಾಗ. ಹಾಗೇನೆ ಈರುಳ್ಳಿಗೆ ಒಂದು ಸ್ಟೋರಿ ಇತ್ತು. ಅದನ್ನು ಕಟ್ ಮಾಡಿದಾಗ ನಮ್ಗೆ ಯಾಕೆ ಕಣ್ಣೀರು ಬರುತ್ತೆ ಅಂತ ಅದನ್ನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಬ್ಬರು ಹೇಳ್ಕೊಟ್ಟಿದ್ರು. ನಮ್ಮ ಅತ್ತೆನೂ ಕೂಡ ಅದನ್ನೇ ಹೇಳಿದರು. ನಾನು ಅದನ್ನ ಇದರಲ್ಲಿ ಶೇರ್ ಮಾಡಿಲ್ಲ ಅಷ್ಟೇ. ಇದೇನು ರುಬ್ಬಕ್ಕೆ ಹಾಕೋತೀರಾ? ಸ್ವಲ್ಪ ರುಬ್ಬಕ್ಕೆ ಹಾಕೋದು. ಒಗ್ಗರಣೆಗೆ ಹಾಕೋದು. ತುಂಬ ಸಣ್ಣ ಸಣ್ಣಕ್ಕೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. ತಿನ್ನಕ್ಕೆ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ. ಹಿಂಗೆ ಇರಬೇಕಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ. ರುಬ್ಬಕ್ಕೆ ದೊಡ್ಡದಾಗಿ ಕಟ್ ಮಾಡ್ಕೊತೀರಾ? ಹಿಂಗೆ ಟೊಮೆಟೊ ಸಾರು ಮಾಡ್ಬೋದು ನೋಡ್ರಿ. ದಿಢೀರ್ ಟೊಮೆಟೊ ಸಾರು ಇಷ್ಟೊಂದು ಟೈಮ್ ತಗೋತೈತೆ. ದಿಢೀರ್ ಟೊಮೆಟೊ ಸಾರು ಅಂತೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಮಸಾಲೆ ಎಲ್ಲ ರುಬ್ಬಿ ಚೆನ್ನಾಗಿರುತ್ತೆ ಸಾಂಬಾರು. ಚೆನ್ನಾಗಿರುತ್ತಾ? ನಿಮ್ಗೆ ಹೆಂಗೋ ಗೊತ್ತಿಲ್ಲ, ನಮಗೆ ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು ದಿನ ಬೇಯಿಸಿ ರುಬ್ಬಿ ಮಾಡ್ಕೊಡ್ತೀನಿ. ಅದರಿಂದ ಅದು ಬೇಗ ಆಗುತ್ತೆ. ಅದು ಜಾಸ್ತಿ ಬೇಕು ಒಗ್ಗರಣೆಗೆ. ಈರುಳ್ಳಿ ಕೊಟ್ಟಷ್ಟು. ಇನ್ನೇನು ತರಕಾರಿ ಏನು ಇರಲ್ವಲ್ಲ, ಬರೀ ಈರುಳ್ಳಿ ಸಾಕು. ಇದರೆಲ್ಲ ಸ್ವಲ್ಪ ರುಬ್ಬಕ್ಕೆ ಇಟ್ಕೊಳ್ಳೋದು ಆಯಿತಾ? ಬೆಳ್ಳುಳ್ಳಿ ತಗೊಳ್ಳಿ. ಬೆಳ್ಳುಳ್ಳಿ ಕೊಡಿ. ಇಷ್ಟೇ ಇದೆ. ನಾನು ಎಷ್ಟು ಮಿರ್ಚಿ ಮಾಡ್ಕೊತೀನಿ. ಬೆಳ್ಳುಳ್ಳಿ ಏನು ರುಬ್ಬಕ್ಕೆ ಹಾಕೋಂಗಿಲ್ವಾ? ಬೇಕು. 1-2 ಬೇಡ. ಬೆಳ್ಳುಳ್ಳಿ ಏನು ರುಬ್ಬಬೇಕು. ಅಲ್ಲಿ ನೋಡಿ ಈರುಳ್ಳಿ ಸಿಪ್ಪೆ. ಒಂದು ಸಿಕ್ಕೋದು. ಏನು ಕೆಲಸನಾರ ಮಾಡ್ಬೋದು ಅಮ್ಮ. ನನಗೆ ಈ ಈರುಳ್ಳಿ ಕಟ್ ಮಾಡೋದು, ಆಮೇಲೆ ಪಾತ್ರೆ ತೊಳೆಯೋದು ಆಗಲ್ಲ. ನಿಮಗೆ ಅಡುಗೆ ಮಾಡೋದಾಗಲ್ಲ, ಪಾತ್ರೆ ಎಷ್ಟಿದ್ರೂ ತೊಳಿಬೋದು. ಯಾಕೆ ಅಡುಗೆ ಮಾಡೋಕ್ಕಾಗಲ್ಲ? ಕಟ್ ಮಾಡಪ್ಪ. ನಾನು ಯಾವಾಗಲೂ ಕಟ್ ಮಾಡಲ್ಲಪ್ಪ. ಏನಾದರೂ ತಿಂಡಿ ಮಾಡಿದಾಗ ಮಾತ್ರ ಕಟ್ ಮಾಡಾಕೋದು. ಈ ಸಾಂಬಾರ್ಗೆಲ್ಲ ಸಿಪ್ಪೆ ಸಮೇತನೇ ಹಿಂಗೆ ಕ್ರಷ್ ಮಾಡಿ ಹಾಕೋದು. ಏನು ಗೊತ್ತಾ, ಸಿಪ್ಪೆ ತೆಗೆದಷ್ಟು ಅದು ಸ್ಮೆಲ್ಲು ಇರಲ್ಲ. ಅಮ್ಮ ಹೇಳೋದು. ಅದು ಇವಾಗ ಏನು ಹೇಳ್ತಾರೆ ಗೊತ್ತಮ್ಮ, ನಾವೀಗ ರುಬ್ಬಕ್ಕೆಲ್ಲ ಹಾಕಿದಾಗ ನೀವು ಸಿಪ್ಪೆ ತೆಗಿಯಲ್ವಾ? ಇವಾಗ ಏನ್ ಹೇಳ್ತಾರೆ ಗೊತ್ತಾ, ಸಿಪ್ಪೆ ತೆಗ್ದಿಲ್ಲ ಅಂತಂದ್ರೆ ಅದನ್ನ ಸಿಪ್ಪೆ ಕಣ ಎಲ್ಲ ರುಬ್ದಾಗ ಒಂಥರ ನಾರ್ ತರ ಇರುತ್ತಲ್ವಾ, ಅದೆಲ್ಲ ರುಬ್ಬ ಕಲ್ಲಲ್ಲೂ ರುಬ್ತಿರ್ಲಿಲ್ವ ನಾವು. ಈಗ ಮಿಕ್ಸಿಲಿಂದ ರುಬ್ಬೋಗುತ್ತೆ.
ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಎಷ್ಟು ಅಷ್ಟು ಒಗ್ಗರಣೆಗೆ ಬೇಕಾ? ಬೇಕು. ರುಬ್ಬಕ್ಕೆ ಏನೇನು? 2 ಬೆಳ್ಳುಳ್ಳಿ, 2 ಬೇಳೆ, ಇಷ್ಟು ಕರಿಬೇವು, ಕೊತ್ತಂಬರಿ ಇಲ್ಲ, ಕೊತ್ತಂಬರಿ ಹಾಕೊಂಡ್ರೆ ಕೊತ್ತಂಬರಿ ಇಲ್ಲ, ಖಾಲಿಯಾಗಿದೆ. ತೆಂಗಿನಕಾಯಿ ಸಾಕು. ಕಡಲೆ ಬೇಕು. ಕೈ ಹೇಳ್ತೇನೆ ಗಟ್ಟಿ ಆಗ್ಬೇಕಾ? ಅಂದ್ರೆ ಸಾಂಬಾರ್ ಪುಡಿ ಹಾಕಿದ್ರೆ ಗಟ್ಟಿ ಆಗಲ್ವೇನಮ್ಮ? ಆಗುತ್ತೆ. ಇದರಲ್ಲೇ ಸ್ವಲ್ಪ ಈರುಳ್ಳಿ ರುಬ್ಬಕ್ಕೆ. ಇಷ್ಟು ಅಂದ್ರೆ ಇಷ್ಟು. ಇನ್ನೇನು ಹಾಕ್ಬೇಕು? ಇವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಬಿಡ್ಬೇಕು. ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ರೌಂಡಿಗೆ. ಆಮೇಲೆ ಟೊಮೊಟೊ ಹಾಕ್ತೀವಲ್ಲ, ಚೆನ್ನಾಗಿ ಅದೇ ರುಬ್ಕೊಳ್ಳೋದು. ಆಮೇಲೆ ಟೊಮೊಟೊ ಹಾಕೊಂಡು ಟೊಮೊಟೊ ರುಬ್ಬೇಕಾ? ನಮ್ಮ ಅತ್ತಿಗೆ ಮಗಳು ಬಂದಿದ್ದಾಳಲ್ವ ಮನೆಗೆ, ಅವಳಿಗೆ ನಮ್ಮ ಅತ್ತೆ ಮಾಡುವಂಥ ಟೊಮೆಟೊ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವಳು ಕೇಳಿದ್ಲು ಅಂತ ಅಮ್ಮ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ರು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊತೀನಿ ಅಂತ ಮಾಡ್ಕೋತಾ ಇದ್ದೆ. ನಾರ್ಮಲ್ ಆಗಿ ಮಾತಾಡಿರೋ ಥರನೇ ಮಾತಾಡ್ಕೊಂಡಿದ್ದೀವಿ. ಅದನ್ನೇ ಯಾವುದೇ ಥರ ಎಡಿಟ್ ಮಾಡದೆ ಹಾಕಿದ್ದೀನಿ. ಅಂದರೆ ಎಡಿಟ್ ಮಾಡಬೇಕಿತ್ತು, ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಚೇಂಜಸ್ ಇರಲಿ, ನಮ್ಮ ಅತ್ತೆ ಮಾತಾಡೋದನ್ನು ಕೂಡ ಕೇಳಿಸ್ಕೊಳ್ಳಿ ನೀವು ಅಂತ ಇದನ್ನು ಹಾಗೇ ಹಾಕಿದ್ದೀನಿ. ನಮ್ಮಮ್ಮ ಮಾಡೋ ಈ ಟೊಮೆಟೊ ಸಾಂಬಾರು ಅಂದರೆ ನಮ್ಮ ಅತ್ತೆ ಮಾಡೋ ಟೊಮೆಟೊ ಸಾಂಬಾರು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಅಷ್ಟು ಸಖತ್ತಾಗಿ ಮಾಡ್ತಾರೆ. ನೀವು ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ. ಇದ್ರಲ್ಲಿ ಸೈಡಲ್ಲಿ ನಾನು ಅದ್ರಲ್ಲಿ ಕಾಳು ನೆನೆಸ್ಬಿಟ್ಟಿದ್ದೀನಲ್ಲ, ಇದು ಡೊಮ್ಮನ್ ಬಿಡುತ್ತೆ. ಯಾಕೆ ಅದಾಕಲ್ವಾ? ಸೀಡ್ಸ್ ಎಲ್ಲ ಖಾರ ಬರ್ಬೇಕಲ್ಲ, ಅದೇನ್ ಮಾಡ್ತೀರಾ? ಸಾಸಿವೆ ಡಬ್ಬ ಕುಡಿ, ಎಣ್ಣೆ ಎಲ್ಲ ಸಿಡಿಯುತ್ತೆ. ಇದಕ್ಕೆ ನೆನ್ಸ್ಕೊಳಕ್ಕೆ ಏನಿರ್ಬೇಕು ಹೇಳಿ? ಹಪ್ಪಳ. ಇದಕ್ಕೆ ಬಾಯಿ ಅಗಲ ಕಣಮ್ಮ, ಅದಾದ್ರೆ ಆಳ ಜಾಸ್ತಿ ಇರುತ್ತಲ್ಲ, ಸಿಡಿದ್ರೆ ಬರಲ್ಲ ಅಂತ. ಎಷ್ಟು ಬೇಕು ಅಷ್ಟು. ರೆಸಿಪಿನ ಇವಾಗ ಕಂಟಿನ್ಯೂ ಮಾಡ್ತೀನಿ. ಇನ್ನೇನು ಇಲ್ಲ, ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಅದಕ್ಕೆ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದು ಅಷ್ಟೇ. ಕೊನೆಯಲ್ಲಿ ಒಗ್ಗರಣೆ ಏನು ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಆಲ್ರೆಡಿ ಎಲ್ಲನೂ ಕೂಡ ಹಾಕ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಬರೀ ಇದನ್ನು ಕುದಿಸ್ಕೊಳ್ಳೋದು. ಕೊನೆಯಲ್ಲಿ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಟೇಸ್ಟಿ ಆಗಿರುವಂಥ ಟೊಮೆಟೊ ಸಾಂಬಾರು ರೆಡಿಯಾಗಿರುತ್ತೆ. ನಮ್ಮ ಅತ್ತೆ ಮೊದಲೇ ಹೇಳಿದಾಗೆ ಅವರು 2 ರಿಂದ 3 ಥರ ಟೊಮೆಟೊ ಸಾಂಬಾರು ಮಾಡ್ತಾರೆ. ಅಂದರೆ ಬೇಯಿಸಿ ರುಬ್ಕೊಂಡು ಮಾಡ್ತಾರೆ, ಹಾಗೆ ಒಗ್ಗರಣೆಗೆ ಹಾಕ್ಕೊಂಡು ಮಾಡೋದು, ಹಾಗೆಯೇ ಈ ರೀತಿ ಮಸಾಲೆನ ರುಬ್ಕೊಂಡು ಮಾಡುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಟೊಮೆಟೊ ಸಾಂಬಾರು ರೆಡಿಯಾಗಿರುತ್ತೆ. ಈ ಟೊಮೆಟೊ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೆ ದೋಸೆ ಇಡ್ಲಿಗೂ ಕೂಡ ತಿನ್ಬೋದು. ಮುದ್ದೆಗಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಾರಿ ಈ ರೀತಿ ಟೊಮೆಟೊ ಸಾಂಬಾರನ್ನ ಟ್ರೈ ಮಾಡಿ. ತುಂಬ ಜನಕ್ಕೆ ರೆಸಿಪಿ ಗೊತ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ ಅಂದರೆ ಒಂದ್ಸಾರಿ ಟ್ರೈ ಮಾಡಿ. ನಾವಿವತ್ತು ಮುದ್ದೆ ಏನು ಮಾಡ್ಕೊಂಡಿರಲಿಲ್ಲ, ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ವಿ. ಅದಕ್ಕೆ ಟೊಮೆಟೊ ಸಾಂಬಾರು ಹಾಕಿ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಹಾಗೆ ಅಮ್ಮ ಹೇಳ್ದಂಗೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಹಪ್ಪಳ ಸಂಡಿಗೆ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಿ ಇವತ್ತು ಮಿಕ್ಸರ್ ಇತ್ತು, ಸೊ ಹಾಗಾಗಿ ಅದನ್ನೇ ನೆಂಚ್ಕೊಂಡು ತಿಂದ್ವಿ.
ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೊಸರು ಮಾಡ್ಕೊಳ್ಳೋಣ ಅಂತ ಹಾಲನ್ನು ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ. ಅಂದರೆ ನಾರ್ಮಲ್ ಆಗಿ ಮೊಸರೆಲ್ಲ ಮಾಡ್ಕೊಳ್ಳಲ್ಲ, ಹಾಲೇನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಮೊಸರನ್ನ ಮಾಡ್ಕೊಳ್ಳೋದು, ಇಲ್ಲಾಂದರೆ ಹೊರಗಡೆಯಿಂದನೇ ತೊಗೊಂಡು ಬಂದಿರ್ತೀವಿ. ಇವಾಗ ಅರ್ಧ ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಮೊಸರು ಮಾಡ್ಕೊಳ್ಳೋದಕ್ಕೆ ಅಂತ ಫುಲ್ ಫ್ಯಾಟ್ ಮಿಲ್ಕ್ ಆ ಥರದ್ದೇನು ತೊಗೊಂಡಿಲ್ಲ. ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಬೆಳೆಸ್ಕೋತೀವಲ್ವ ಅದೇ ಹಾಲನ್ನು ಹಾಕಿ ಅರ್ಧ ಲೀಟರಷ್ಟು ಸ್ವಲ್ಪನೂ ಕೂಡ ನೀರನ್ನು ಸೇರಿಸ್ತೇನೆ. ಇದನ್ನು ಇದೇ ರೀತಿ ಕೈಯಾಡಿಸ್ಕೊಳ್ತಾ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಉಕ್ಕಿ ಬರೋ ತನಕ ಕಾಯಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅದು ಕೂಲ್ ಆಗೋಷ್ಟರಲ್ಲಿ ನಮ್ಮ ಅತ್ತಿಗೆ ಮಗಳಿಗೆ ನನಗೆಲ್ಲ ಎಣ್ಣೆ ಹಚ್ತಾ ಇದ್ರು. ನಮ್ಮ ಅತ್ತೆನೇ ನನಗೆ ಯಾವಾಗಲೂ ಎಣ್ಣೆ ಹಚ್ಚೋದು, ಅಂದರೆ ವಾರಕ್ಕೆ 3 ಸಾರಿ ಆದ್ರೂ ಎಣ್ಣೆನ ಹಚ್ಚಿಸ್ಕೋತೀನಿ. ನೋಡ್ತಿರ್ಬೋದು ಎಷ್ಟು ಎಣ್ಣೆ ಸುರಿದಿದ್ದಾರೆ ತಲೆಗೆ ಅಂತಂದರೆ ಅಷ್ಟು ಎಣ್ಣೆ ಸುರಿತಾರೆ. ಕೂದಲು ಚೆನ್ನಾಗಿ ಬೆಳೀಲಿ, ಕಟ್ ಮಾಡಿಸ್ಬಿಟ್ಟಿದ್ಯಾ, ಇನ್ಯಾವತ್ತು ಕಟ್ ಮಾಡಿಸ್ಬೇಡ, ಉದ್ದ ಬೆಳೀಲಿ, ಅಗರೆಲ್ಲ ಆಗುತ್ತೆ ತಲೆಗೆ ಎಣ್ಣೆ ಹಾಕಿಲ್ಲ ಅಂತಂದರೆ ಅಂತ ಅಂದ್ಕೊಂಡು ತುಂಬ ಜಾಸ್ತಿ ಎಣ್ಣೆ ಸುರಿದು ಪ್ರತಿ ಸರಿ ಅವರೇನೆ ಎಣ್ಣೆ ಹಾಕೋದು. ನಿನಗೆ ಹಾಕೊಳ್ಳೋದಕ್ಕೆ ಬರೋದಿಲ್ಲ, ಬಾ ನಾನು ಹಾಕ್ಕೊಡ್ತೀನಿ ಅಂತ ಯಾವಾಗಲೂ ಅವರೇ ಕರೆದು ಹಾಕ್ತಿರ್ತಾರೆ. ಹಾಗೆ ಸ್ವಲ್ಪ ಹೆಡ್ ಮಸಾಜ್ ಕೂಡ ಮಾಡಿಸ್ಕೊಂಡು ಅದಾದ ನಂತರ ಬಟ್ಟೆನೂ ಕೂಡ ಒಣಗಾಕಿದ್ನಲ್ವ ಅದನ್ನು ಕೂಡ ತೊಗೊಂಡು ಬಂದು ಇಲ್ಲೆಲ್ಲ ಮಡಚಿಟ್ಕೋತಾ ಇದ್ದೀವಿ. 3 ಜನ ಕೂತ್ಕೊಂಡು ಮಾತಾಡಿಕೊಂಡು ಹಾಗೆ ಮಡಚ್ಕೋತಾ ಇರ್ತೀವಿ. ಹಾಗೆ ನಮ್ಮ ಅತ್ತಿಗೆ ಮಗಳು ಈ ಫಿಶ್ ಕೂಡ ತೊಗೊಂಡು ಬಂದಿದ್ಲು, ಅದ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಹಳೆ ಸಾಂಗ್ಸ್ ಎಲ್ಲ ಬರ್ತಾ ಇರುತ್ತೆ FM ಅಲ್ಲಿ, ಅದನ್ನು ಕೂಡ ಕೇಳಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಯಾರಿಗೆಲ್ಲ ರೇಡಿಯೋ ಕೇಳೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮನೆಯಲ್ಲಿ ಏನೇ ಕೆಲಸ ಮಾಡೋವಾಗ್ಲೂ ಕೂಡ ಏನಾದ್ರೂ ಸೌಂಡ್ ಇರಬೇಕು. ಒಂದು TV ಆನ್ ಆಗಿರಬೇಕು, ಇಲ್ಲ ಅಂತಂದರೆ ಈ ರೀತಿ ರೇಡಿಯೋ ಆನ್ ಆಗಿರಬೇಕು, ಇಲ್ಲಾಂದರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಆ ಥರ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಅದರಲ್ಲೂ ನಮ್ಗೆ ಇಷ್ಟ ಆಗಿರೋಂಥ ಪ್ಲೇಲಿಸ್ಟ್ ಎಲ್ಲ ಮಾಡ್ಕೊಂಡು ಹಾಕೊಂಡು ಸಾಂಗ್ ಕೇಳ್ತಾ ಇದ್ರೆ ಕೆಲಸ ಮಾಡೋದೇ ಗೊತ್ತಾಗಲ್ಲ. ಅಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಕೆಲಸ ಮಾಡಿದ್ದೆ ಅಂತಲೇ ಅನಿಸೋದಿಲ್ಲ. ಯಾರಿಗೆಲ್ಲ ಮನೆಯಲ್ಲಿ ಈ ರೀತಿ ಸೌಂಡ್ ಇರಬೇಕು, ಅಂದರೆ TV ನೋಡಿಲ್ಲ ಅಂದ್ರೂ ಕೂಡ TV ಆನಲ್ಲಿರಬೇಕು, ಆ ಥರ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕೂಡ ತಣ್ಣಗಾಗಿತ್ತು. ಇದರಲ್ಲಿ ಕೆನೆ ಬಂದಿರುತ್ತಲ್ವ ಅದನ್ನು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದನ್ನು ಒಂದು ಲೋಟಕ್ಕೆ ಹಾಕಿ ಎತ್ತಿಟ್ಕೋತೀನಿ. ಇದೇ ಕೆನೆನ ಬಳಸ್ಕೊಂಡು ಬೆಣ್ಣೆನಾದರೂ ಮಾಡ್ಕೋಬೋದು. ನಾನು ಬೆಣ್ಣೆ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಈ ಗ್ರೇವಿ ಎಲ್ಲ ಮಾಡಿದಾಗ ಫ್ರೆಶ್ ಕ್ರೀಮ್ ಹಾಕ್ಕೋತೀವಲ್ವ ಆ ಟೈಮ್ನಲ್ಲಿ ಹಾಕ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಕೆನೆನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಚಿಕ್ಕ ಲೋಟಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಮಜ್ಜಿಗೆನ ಮಾಡ್ಕೋತೀನಿ. ನಮ್ಮನೆಯಲ್ಲಿ ಹಸುಗಳಿದ್ವು, ಸೊ ಹಾಗಾಗಿ ನನಗೆ ಮೊಸರು ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಬರುತ್ತೆ. ಅಂದರೆ ಇವಾಗ ಹಾಲು ಪ್ಯಾಕೆಟ್ ಹಾಲು ಇರುತ್ತಲ್ಲ, ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ಮೊಸರು ಮಾಡ್ಕೊಳ್ಳಲ್ಲ. ಹಾಲೇನಾದರೂ ಜಾಸ್ತಿ ಇತ್ತು ಅಂದಾಗ ಮೊಸರನ್ನ ಮಾಡ್ಕೊಳ್ಳೋದು. ಆವಾಗ ನಾವು ಹೆಪ್ಪಾಕೋದಕ್ಕೆ ಮೊಸರನ್ನ ಬಳಸ್ತಾ ಇರಲಿಲ್ಲ, ಮಜ್ಜಿಗೆನ ಹಾಕ್ತಿದ್ವಿ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಮಜ್ಜಿಗೆನ ಮಾಡಿಕೊಂಡು ಆ ನಂತರನೇ ಹೆಪ್ಪನ್ನ ಹಾಕ್ಕೋತಾ ಇದ್ದೀನಿ. ಮಜ್ಜಿಗೆನ ಹಾಲೊಳಗಡೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಲು ಮತ್ತು ಮೊಸರು ಎರಡು ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಈ ಒಲೆ ಹತ್ರನೇ ಇಡ್ತೀನಿ. ನಾನು ಆವಾಗ ತುಂಬ ವಾರ್ಮ್ ಆಗಿರುತ್ತೆ, ಅಂದರೆ ಬೇಗ ಹೆಪ್ಪಾಗುತ್ತೆ ಅಂತ, ಅಂದರೆ ಮೊಸರು ರೆಡಿಯಾಗಿರುತ್ತೆ ಅಂತ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಬಾಲ್ಕನಿಯಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನಮ್ಮ ಅತ್ತಿಗೆ ಮಗಳು ಅವಳು ಕಾಲೇಜ್ ಸ್ಟೋರಿ, ಹಾಗೆ ನಮ್ಮಮ್ಮ ಅವ್ರ ಚಿಕ್ಕ ವಯಸ್ಸಿನ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಹಾಗೆ ಸ್ವಲ್ಪ FM ಕೇಳಿಕೊಂಡು ಟೈಮ್ ಪಾಸ್ ಮಾಡಿ ಹೋಗಿ ನಿದ್ದೆ ಮಾಡಿದ್ದಾಯಿತು. ಸಮ್ಮರ್ ಆಗಿರೋದ್ರಿಂದ ಬೇಗನೆ ಮೊಸರು ರೆಡಿಯಾಗಿ ಹೋಗ್ಬಿಡುತ್ತೆ, ಅಂದರೆ ಬೆಳಿಗ್ಗೆ ಅಷ್ಟರಲ್ಲೆಲ್ಲ ನೀಟಾಗಿ ಸೆಟ್ ಆಗಿರುತ್ತೆ. ಚಳಿಗಾಲ ಸ್ವಲ್ಪ ಮಳೆಗಾಲ ಅಂದಾಗ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮೊಸರು ಸೆಟ್ ಆಗಿದೆ ಅಂತ. ಮೊಸರನ್ನ ಹಾಕಿದ್ರೆ ಹೆಪ್ಪಾಕೋದಕ್ಕೆ ಅದು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ, ಅಂದರೆ ಹಾಲಿನ ಜೊತೆ ಹೊಂದ್ಕೊಳ್ಳಲ್ಲ. ಸೊ ಹಾಗಾಗಿ ಮಜ್ಜಿಗೆನ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಿ. ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿರ್ತೀವಲ್ವ, ಆ ನೀರು ಸ್ವಲ್ಪ ಇದರಲ್ಲಿ ಉಳಿದಿರುತ್ತೆ ಅಷ್ಟೇ, ಅಂದರೆ ಸ್ವಲ್ಪ ಮೇಲ್ಗಡೆ ತೇಲ್ತಿರುತ್ತೆ ಅಷ್ಟೇ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಮೊಸರು ರೆಡಿಯಾಗಿದೆ ಅಂತ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಜಾಸ್ತಿ ಹುಳಿ ಕೂಡ ಇರೋದಿಲ್ಲ. ಹೆಪ್ಪಾಕೊಳ್ಳೋವಾಗ ಹುಳಿ ಇರುವಂಥ ಮೊಸರು ಮಜ್ಜಿಗೆನ ಯೂಸ್ ಮಾಡಬಾರ್ದು, ಅದನ್ನು ಮಾಡಿದ್ರೆ ಇದು ಕೂಡ ಹುಳಿ ಆಗಿಬಿಡುತ್ತೆ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.